ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಹಾಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ನೇಹಿತರೆ, ಕಳೆದ 3-4 ವರ್ಷಗಳಿಂದ ಸರ್ಕಾರ ನರೇಗಾ ಯೋಜನೆಯಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸರ್ಕಾರಿ ಶಾಲೆಗಳಲ್ಲಿ ಉದ್ಯಾನವನವನ್ನು ನಿರ್ಮಿಸ್ತಾ ಇದೆ. ಇದನ್ನು ಸದುಪಯೋಗ ಪಡಿಸ್ಕೊಂಡು ಶಾಲೆಯಲ್ಲಿ ಸುಂದರ ಉದ್ಯಾನವನವನ್ನು ನಿರ್ಮಿಸಿರುವ ಕುರಿತಾಗಿ ನಾವು ಈಗಾಗಲೇ ವಿಡಿಯೋ ಮೂಲಕ ತೋರಿಸಿದ್ದೀವಿ. ಫ್ರೆಂಡ್ಸ್, ನಾವೀಗ ವಿಡಿಯೋ ಮಾಡ್ತಾ ಇರೋದು 10 ವರ್ಷದ ಹಿಂದೆಯೇ ಸರ್ಕಾರದ ಯಾವುದೇ ಯೋಜನೆಯಲ್ಲಿ ಉದ್ಯಾನವನವನ್ನು ನಿರ್ಮಿಸೋದಕ್ಕೆ ಅವಕಾಶ ಇಲ್ಲದಿದ್ದ ಸಮಯದಲ್ಲೂ ಆಗಿನ SDMC ಅಧ್ಯಕ್ಷರೊಬ್ಬರ ವೈಯಕ್ತಿಕ ಇಚ್ಛೆಯಿಂದ ಶಾಲೆಯಲ್ಲಿ ಸುಂದರ ಉದ್ಯಾನವನವನ್ನು ನಿರ್ಮಿಸಿ ಕಾವೇರಿ ಮಾತೆಯ ಸುಂದರ ಕಾರಂಜಿಯನ್ನು ನಿರ್ಮಿಸಿ ಉದ್ಯಾನವನದಲ್ಲಿ ಬಗೆ ಬಗೆಯ ಹೂವಿನ ಗಿಡ, ಔಷಧೀಯ ಗಿಡ, ಸೇಬಿನ ಗಿಡ, ನಿಂಬೆ ಇನ್ನೂ ಮುಂತಾದ ಗಿಡಗಳನ್ನು ಬೆಳೆದು ಉದ್ಯಾನವನಕ್ಕೆ ಕಾವೇರಿ ಮಾತೆ ಉದ್ಯಾನವನ ಅಂಥೇಳಿ ನಾಮಕರಣವನ್ನು ಮಾಡಿರುವ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲದಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯ ಬಗ್ಗೆ. ಫ್ರೆಂಡ್ಸ್, ನಾವಿಂದು ವಿಡಿಯೋ ಮಾಡ್ತಾ ಇರೋದು ಸೋಮವಾರಪೇಟೆ ಸಮೀಪದ ಗೋಣಿಮರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 10 ವರ್ಷದ ಹಿಂದೆಯೇ ಉದ್ಯಾನವನವನ್ನು ನಿರ್ಮಿಸಿರುವ ಶಾಲೆಯೊಂದರ ಬಗ್ಗೆ. ಗೋಣಿಮರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಗಿನ SDMC ಅಧ್ಯಕ್ಷರಾಗಿದ್ದ ಅದೇ ಗ್ರಾಮದವರಾದ ಸಿದ್ದಲಿಂಗಪ್ಪ ಅವರು ನಮ್ಮ ಶಾಲೆಯು ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲದಂತೆ ಕಲಿಕೆಗೆ ಪೂರಕವಾಗಿ ಸುಂದರ ವಾತಾವರಣದಲ್ಲಿ ಕಂಗೊಳಿಸಬೇಕು ಅನ್ನುವಂತಹ ಉದ್ದೇಶದಿಂದ 2014-15ನೇ ಸಾಲಿನಲ್ಲಿ ಶಾಲೆಯ ಮುಂಭಾಗದ ಜಾಗದಲ್ಲಿ ಉದ್ಯಾನವನವನ್ನು ನಿರ್ಮಿಸೋದಕ್ಕೆ ನಾಂದಿಯನ್ನು ಹಾಡಿದರು. ಹಂತ ಹಂತವಾಗಿ ಉದ್ಯಾನವನದಲ್ಲಿ ಕಾರಂಜಿಯ ಚಿಲುಮೆ, ಹಕ್ಕಿ ಪಕ್ಷಿಗಳ ಮಾದರಿ, ಕಾವೇರಿ ಮಾತೆಯ ಪ್ರತಿಮೆಯಿಂದ ನೀರು ಬೀಳ್ತಾ ಇರತಕ್ಕಂತಹ ಕಾರಂಜಿ, ಉದ್ಯಾನವನದಲ್ಲಿ ಬಗೆ ಬಗೆಯ ಹೂವಿನ ಗಿಡ, ಔಷಧೀಯ ಗಿಡ, ಸೇಬು, ಸೀಬೆ ಇನ್ನೂ ಮುಂತಾದ ಹಣ್ಣು ಹಂಪಲಿನ ಗಿಡ, ನಿಂಬೆ, ದಾಳಿಂಬೆ ಇನ್ನೂ ಮುಂತಾದ ಗಿಡಗಳನ್ನು ನೆಡೋದ್ರ ಮೂಲಕ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಿದ್ರು. ಆಗ ಸರ್ಕಾರದಿಂದ ಯಾವುದೇ ಅನುದಾನ ಕೊಡದಿದ್ದರೂ ಸಿದ್ದಲಿಂಗಪ್ಪ ಅವರು ಶಿಕ್ಷಕರು, ಪೋಷಕರ ಸಮಿತಿ ಸದಸ್ಯರಿಂದ ಹಣವನ್ನು ಸಂಗ್ರಹಿಸಿ ಇದರ ಜೊತೆಯಲ್ಲಿ ಅವರೇ ಸ್ವಂತ ತಮ್ಮ ಹಣವನ್ನು ವಿನಿಯೋಗಿಸಿ ಸುಂದರ ಉದ್ಯಾನವನವನ್ನು ನಿರ್ಮಿಸುವ ಮೂಲಕ ಮಾದರಿಯಾದರು. ಈ ಶಾಲೆಯ ಉದ್ಯಾನವನದ ಬಗ್ಗೆ ಹಲವಾರು ಬಾರಿ ಪತ್ರಿಕೆಗಳಲ್ಲಿ ವರದಿ ಪ್ರಕಟವಾಗಿದ್ದು ಸ್ಥಳೀಯ TV ಚಾನೆಲ್ಗಳಲ್ಲೂ ಪ್ರಸಾರಗೊಂಡಿದೆ. ಗೋಣಿಮರೂರು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯಿಂದ ಪ್ರಶಸ್ತಿಯೂ ಲಭಿಸಿದೆ. ಫ್ರೆಂಡ್ಸ್, ನಾವೀಗ ಗೋಣಿಮರೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 10 ವರ್ಷದ ಹಿಂದೆ ನಿರ್ಮಿಸಿದ ಕಾವೇರಿ ಮಾತೆ ಉದ್ಯಾನವನಕ್ಕೆ ಹೋಗೋಣ. ಅಲ್ಲಿನ ವಾತಾವರಣ ಹೇಗಿದೆ ಅಂತೇಳಿ ನೋಡೋಣ. ಶಾಲಾ ಶಿಕ್ಷಕರನ್ನು ಮಾತಾಡ್ಸೋಣ. ಹಾಗೆಯೇ ಉದ್ಯಾನವನ ನಿರ್ಮಾಣದ ಬುನಾದಿ ಹಿಂದಿನ SDMC ಅಧ್ಯಕ್ಷರಾಗಿದ್ದ ಸಿದ್ದಲಿಂಗಪ್ಪ ಅವರನ್ನು ಮಾತಾಡ್ಸೋಣ. ಏನಂತೀರಾ? ನೀವು ರೆಡಿನಾ?
ಮೇಡಮ್ ನಮಸ್ತೆ ಸರ್. ನಿಮ್ಮ ಹೆಸರು? ಸುನೀತಾ HR. ಶಾಲೆಗೆ ಚೆನ್ನಾಗಿದ್ದೀರಾ? ಹೌದು ಸರ್. ಇಲ್ಲಿ ಗಾರ್ಡನ್ ಮಾಡಿದ್ರಲ್ಲ, ಎಷ್ಟು ವರ್ಷದ ಹಿಂದೆ ಮಾಡಿದ್ರು ಮೇಡಮ್, ಇದರ ಬಗ್ಗೆ ಹೇಳ್ತೀರಾ? ನಮ್ಮ ಶಾಲೆಯು ಸ್ಥಾಪನೆಯಾಗಿ 1968 ಸ್ಥಾಪನೆ ಆಯಿತು. ಅಂದಿನಿಂದ 2014-15ನೇ ಇಸ್ವಿಯಲ್ಲಿ ಈ ಒಂದು ಶಾಲೆ STMC ಅಧ್ಯಕ್ಷರಾದಂಥ ಶ್ರೀಯುತ ಸಿದ್ಧಲಿಂಗಪ್ಪ, ಪೋಷಕರು ಹಾಗೂ ಶಿಕ್ಷಕರಿಂದ ಗ್ರಾಮಸ್ಥರ ಸಹಕಾರದಿಂದ ನಮ್ಮ ಶಾಲೆಯಲ್ಲಿ ಒಂದು ಸುಂದರವಾದ ಒಂದು ಹೂದೋಟವನ್ನು ನಿರ್ಮಿಸಲಾಯಿತು. ಗಾರ್ಡನ್ನಲ್ಲಿ ಏನೇನು ಇದೆ ಮೇಡಮ್? ಅಲ್ಲಿ ಹೂವಿನ ಗಿಡಗಳು? ಗಾರ್ಡನ್ನಲ್ಲಿ ಸರ್ ಗುಲಾಬಿ ಹೂಗಳಿದೆ. ಹಾಗೆ ಒಂದು ಗಾರ್ಡನಲ್ಲಿ ಸುಂದರವಾದ ಒಂದು ಕಾವೇರಿ ಮಾತೆಯನ್ನು ನಿರ್ಮಾಣ ಮಾಡಿ, ಪಕ್ಷಿಗಳ ಒಂದು ಚಿಲಿಪಿಲಿ ಮಕ್ಕಳಿಗೆ ಸುಂದರವಾದ ಪಕ್ಷಿಗಳಿದೆ. ಹಾಗೆ ಒಂದು ಹೂತೋಟ ಮತ್ತು ತರಕಾರಿಗಳನ್ನು ಬೆಳಿತೇವೆ. ಕಾರಂಜಿ ಇದೆ ನಮ್ಮ ಶಾಲೆಯಲ್ಲಿ. ಹಾಗೆ ಮತ್ತು ಅಕ್ಷರಮಾಲೆ, ಒಂದು ಅಕ್ಷರಮಾಲೆ ಮತ್ತು ಆ ಅಕ್ಷರದ ಒಂದು ಗ್ರಂಥವನ್ನು ಮಕ್ಕಳಿಗಾಗಿ ಚಿಣ್ಣರಾಂಗಳ ಅಂತೇಳಿ ಅದಕ್ಕೊಂದು ಹೆಸರನ್ನು ಕೊಟ್ಟು, ಮಕ್ಕಳು ದಿನ ಬೆಳಗ್ಗೆ ಸಮಯದಲ್ಲಿ ಅದಕ್ಕೆ ಒಂದು ಕೈ ಮುಗಿದು ಶಾಲೆಗೆ ಬರುವಂಥ ವಾತಾವರಣವನ್ನು ನಿರ್ಮಿಸಿದ್ದೇವೆ. ಈ ಒಂದು ಎಲ್ಲ ಕೆಲಸಗಳಿಗೆ ಸತತವಾಗಿ ನಮ್ಮ ಒಂದು ಶಾಲೆಯ STMC ಅಧ್ಯಕ್ಷರ ಸಹಕಾರ, ಪೋಷಕರು, ಗ್ರಾಮಸ್ಥರು ಹಾಗೂ ನಮ್ಮ ಶಾಲಾ ಶಿಕ್ಷಕ ವೃಂದದವರ ಎಲ್ಲ ಸಹಕಾರದೊಂದಿಗೆ ನಮ್ಮ ಶಾಲೆಯ ವಾತಾವರಣವು ನಮ್ಮ ಒಂದು ಜಿಲ್ಲೆಯಲ್ಲಿಯೇ ಒಂದು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ನಮಸ್ತೆ ಸರ್, ನೀವು ಏನಾಗಿದ್ದೀರಾ? ನಾನು ಈಗ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಹಿಂದೆ ಈ ಶಾಲೆಯ STMC ಅಧ್ಯಕ್ಷನಾಗಿದ್ದೆ. ಅದು ನಿಮ್ಮ ಒಂದು ಅವಧಿಯಲ್ಲಿ ಉದ್ಯಾನವನ ಮಾಡಿದ್ರೆ ಗಾರ್ಡನ್ ಯಾವಾಗ ಮಾಡಿದ್ದು? ಎಷ್ಟು? ಹೌದು, ನಾನು 2009ನೇ ಇಸ್ವಿಯಲ್ಲಿ ಅಧ್ಯಕ್ಷರಾಗಿ ಸುಮಾರು 11 ವರ್ಷಗಳ ಕಾಲ ಈ ಶಾಲೆಯ ಅಧ್ಯಕ್ಷನಾಗಿದ್ದೆ. ಅಧ್ಯಕ್ಷನಾಗಿ ಪ್ರಾರಂಭದಲ್ಲೇ ಶಿಕ್ಷಕರ ಜೊತೆಗೂಡಿ ಶಿಕ್ಷಕರ ಒಂದು ಕಲ್ಪನೆ ಏನಿತ್ತು ಅಂತಂದರೆ, ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಿಂತನೂ ಉತ್ತಮವಾಗಿರಬೇಕು, ಒಂದು ಕಲಿಕಾ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಆ ಕಲಿಕಾ ವಾತಾವರಣ ಭೌತಿಕವಾಗಿ ಭಾಳ ಅಂದಚಂದವಾಗಿರಬೇಕು ಅಂತ ಹೇಳಿ ಮಕ್ಕಳ ಆಟಿಕೆಗಳು, ಗಾರ್ಡನ್ನು, ಹೂದೋಟ, ಔಷಧಿವನ ಹಾಗೂ ಕಾರಂಜಿಗಳು ಹಾಗೂ ಕಾವೇರಿ ಮಾತೆ ವಿಗ್ರಹ, ಅಕ್ಷರಾಂಗಳ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನನ್ನ ಅವಧಿಯಲ್ಲಿ ಶಿಕ್ಷಕರು ನಮ್ಮ ಕೈಯಿಂದ ಹಾಗೂ ಅವರ ಸಹಾಯದಿಂದ ಮಾಡಿಸಿದ್ರು ಅನ್ನುವಂಥದ್ದೇ ಈ ಶಾಲೆಯ ಒಂದು ಹೆಮ್ಮೆಯ ವಿಷಯ ಸರ್. ನಮಸ್ತೆ, ನಿಮ್ಮ ಹೆಸರು ಸರ್? ರಾಜಪ್ಪ HS, ಸಹ ಶಿಕ್ಷಕರು. ಸರಿ ಸರ್, ಹೇಗೆ ಅನಿಸುತ್ತೆ ನಿಮ್ಮ ಈ ಶಾಲೆಯಲ್ಲಿ ಉದ್ಯಾನವನ ಎಲ್ಲ ನಿರ್ಮಿಸಿದರೆ? ಯಾಕೆ ನಿಮಗೆ ಅಷ್ಟು ವರ್ಷದ ಹಿಂದೆ ನಿರ್ಮಿಸಿದಿರಲ್ಲ, ಯಾಕೆ ಅಂತ ಏನು? ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕಾ ವಾತಾವರಣ ಉಂಟಾಗಲು, ಮಕ್ಕಳು ಹರ್ಷಿತರಾಗಿ ಶಾಲೆ ಕಡೆ ಮುಖ ಮಾಡಿ ಬಂದು ಗುಣಾತ್ಮಕ ಶಿಕ್ಷಣವನ್ನು ಪಡೆಯಲು ಹಚ್ಚ ಹಸಿರಿನಿಂದ ಕೂಡಿರಲಿ ಅಂತೇಳಿ ನಾವು ಗ್ರಾಮಸ್ಥರು, ಶಿಕ್ಷಕರು ಎಲ್ಲ ಸೇರಿ ಉತ್ತಮ ಹೂದೋಟವನ್ನು ನಿರ್ಮಾಣ ಮಾಡಿದ್ದೀವಿ. ನಮಸ್ತೆ, ನಿಮ್ಮ ಹೆಸರು? ಭರತ್. ಏನಾಗಿದೆ ನೀವು? ನಾವು ಈಗ 2023-24 ಸಾಲಿನ ಅಧ್ಯಕ್ಷರಾಗಿದ್ದೀವಿ. ನೀವು ಅಧ್ಯಕ್ಷರಾದ ಮೇಲೆ ಏನು ಅಭಿವೃದ್ಧಿ ಮಾಡಿದ್ರಿ ಈ ಶಾಲೆಯನ್ನು? ಈಗ ಪಂಚಾಯತಿ ವತಿಯಿಂದ ನಮಗೆ ಏನು ಹೇಳಿದ್ರೆ NREG ಗಾರ್ಡನಿಗೆ ಫೆನ್ಸ್ ಮಾಡಿದ್ವಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟನ್ನು ಹೊತ್ತು ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ನಮಸ್ಕಾರ, ಸಿ ಯು, ಬಾಯ್.